ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಈ ಫಿಗರ್ ಎಲ್ಲೋ ನೋಡ್ದಂಗ ಹಂಗೆ ಅನ್ನಿಸ್ತಾ ಐತೆ. 30 ವರ್ಷ ಆಗ್ತಾ ಬಂತು. ಮಕ್ಳು ಮಾಡೋ ಏಜಲ್ಲಿ ಮಕ್ಳು ಮಂಜ ಪಾರ್ಕ್ ಆಯ್ತಾ ಗಾಡಿ ಅಂತ. ಇವತ್ತು ನೈಟ್ ಕೇಳ್ತೀವಿ ತಡಿ, ಪಾರ್ಕ್ ಆಯ್ತಾ ಗಾಡಿ ಅಂತ. ಹಲೋ ಗೈಸ್, ನಾವಿವತ್ತು ಹೋಗ್ತಿದ್ದೀವಿ ಅರಬ್ ಸ್ಟೈಲಿಗೆ ಪರ್ಚೇಸ್ ಮಾಡೋಣ ಅಂತ. ಶೂಸ್ ಎಲ್ಲ ಬೈ ಮಾಡೋಣ ಅಂತ ಹೊರಟಿದ್ವಿ. ಹೊರಗಡೆ ಏನು ನೋಡ್ತಿದ್ದೀರಾ, ಈ ಥರ ನೈಟ್ ವೈಸ್ ಇರುತ್ತೆ. ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡ್ತಾಯ. ಹಾಗೆ ಎಂಟ್ರಿ ಆಗ್ತಿದ್ದಂಗೆ ಹೊರಗೆ ನೀವು ನೋಡ್ತಿರ್ಬೋದು ಅರಬ್ ಸ್ಟೈಲ್ ಅಂತ. ಇಲ್ಲಿ ತುಂಬ ಜನ ಬರ್ತಾರೆ, ಒಳ್ಳೆ ಕಲೆಕ್ಷನ್ ಇರುತ್ತೆ ಇಲ್ಲಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಆ ಡಂಗನ. ಹಾಗೆ ಮೆಟ್ಲೆಲ್ಲ ಮೇಲೆ ಹತ್ಕೊಂಡು ಮೇಲೆ ಹೋಗ್ಬೇಕಾದ್ರೆ ಎಂಟ್ರಿ ಆಗ್ತಿದ್ದಂಗೆ ಕೆಳಗೆ ಬೇಸ್ಮೆಂಟ್ ಇದು. ಹಾಗೆ ಮೇಲೆ ಹೋಗ್ತಿದ್ದಂಗೆ ಶೂಸ್ಗಳ ಸುರಿಮಾಲೆ ಒಳ್ಳೆ ಕಲೆಕ್ಷನ್ ಇಟ್ಟಿದ್ರು ಮಾತ್ರ. ನೈಕಿ, ಪೂಮಾ, ಅಡಿಡಾಸ್, ತುಂಬ ನ್ಯೂ ಬ್ಯಾಲೆನ್ಸ್, ತುಂಬ ಅಂದರೆ ತುಂಬ ಕಲೆಕ್ಷನ್ ಇತ್ತು ಇವ್ರ ಹತ್ರ. ಈ ಥರ ನೋಡಿ ಸೆಟಪ್ ಯಾವ ಥರ ಮಾಡಿಟ್ಟಿದ್ದಾರೆ ಅಂತ. ಚೆನ್ನಾಗಿತ್ತು ಮಾತ್ರ, ಚೆನ್ನಾಗಿದೆ. ಇಲ್ಲಿಗೆ ಬಾರಿನಲ್ಲಿ ಯಾರಾದ್ರು ಇದ್ದರೆ ಒಂದು ಸತಿ ವಿಸಿಟ್ ಮಾಡಿ, ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ಹಾಗೆ ಮೇಲೆಲ್ಲ ಪರ್ಚೇಸ್ ಮಾಡಿಕೊಂಡು ಕೆಳಗಡೆ ಸ್ವಲ್ಪ ಶರ್ಟ್ಸ್ ಎಲ್ಲ ಇತ್ತು. ಸೊ ಹಾಗೆ ಕೆಳಗಡೆ ಬಂದ್ವಿ. ಕೆಳಗಡೆ ಇದು ಬೇಸ್ಮೆಂಟ್ ಏನು ನೋಡ್ತಿದ್ದೀರಾ, ಸ್ವಲ್ಪ 5-10 ದಿನಾರು ಹಿಂಗೆಲ್ಲ ಇದೆ. ಹಾಗೆ ಡ್ರೆಸ್ಸು, ಶೂಸ್ ಎಲ್ಲ ತೊಗೊಂಡು ಬಿಲ್ಲೆಲ್ಲ ಪ್ಯಾಕ್ ಮಾಡಿಕೊಂಡು, ಬಿಲ್ಲೆಲ್ಲ ಪ್ಯಾಕ್ ಆಯಿತು. ಬಿಲ್ ಮಾಡಿಸ್ಕೊಂಡು ಆಮೇಲೆ ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಇದು ಹೊರಗಡೆ ದೊಡ್ಡದು ನಿಂತಿತ್ತು. ಒಳ್ಳೆ ಸ್ವಲ್ಪ ಆಲ್ಟ್ರ್ ಮಾಡಿದ್ದಾರೆ ಅಂತ, ಏನು ಆಲ್ಟ್ರೋ ಇಲ್ಲ. ಸೊ ಅಲ್ಲಿಂದ ನಾವು ಬಂದಿದ್ದೆ ಕಾರ್ಗೋ ಅಂದರೆ ಕಾರ್ಟೂನ್ ತೊಗೊಳೋಣ ಅಂತ. ಯಾಕಂದರೆ ಇಲ್ಲಿ ಒಬ್ಬರು ಇಂಡಿಯಾಗೆ ಹೊರಡ್ತಾರೆ. ಸೊ ಅದಕ್ಕೆ ಈ ಥರ ಕಾರ್ಟೂನ್ ತೊಗೊಂಡು ಒಳ್ಳೆ ಪ್ಯಾಕ್ ಮಾಡ್ಬೋದು. ಆಲ್ಮೋಸ್ಟ್ ಅಲ್ಲಿ ಗಲ್ಫಲ್ಲಿರೋರೆಲ್ಲ ಹೋಗೋರೆಲ್ಲ ಈ ಥರದೇ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ. ನೋಡ್ತಿರ್ಬೋದು. ಇದು ಅಲ್ಲಿದು ಇಲ್ಲೇ ಗುದೇಬಿಯಾ ಅಂತ, ಗುದೇಬಿಯಾದಲ್ಲಿ ಒಂದು ಇದೇನು ನೋಡ್ತಿದ್ದೀರಾ, ಇದು ಅಲ್ಲಿದು ಕಾರ್ಡು ಅಂದರೆ ಬ್ರೋಷರ್ಸ್ ಅಂತಾರಲ್ಲ ಆ ಥರದ್ದು. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಹೊರಟಿದ್ದೆ ನೆಸ್ಟೋ ಅಂತ. ಅಲ್ಲಿ ಸ್ವಲ್ಪ ಡ್ರೆಸ್ ಮತ್ತು ಬ್ಲ್ಯಾಂಕೆಟ್ಸ್ ಎಲ್ಲ ತೊಗೋಬೇಕಾಗಿತ್ತು ಅವ್ರಿಗೆ, ಅಂದರೆ ಮನೆಗೆ ಮತ್ತು ಅವರ ಫ್ಯಾಮಿಲಿಗೆ ಕೊಡೋಕ್ಕೆ ಅಂತ. ನೀನು ನೋಡ್ತಿರ್ಬೋದು ಯಾವ ಥರ ಎಲ್ಲ ಕಲೆಕ್ಷನ್ ಇದೆ ಅಂತ. ತುಂಬ ಕಲೆಕ್ಷನ್ ಇತ್ತು. ತುಂಬ ಸ್ವಲ್ಪ ಅಫೋರ್ಡಬಲ್ ಪ್ರೈಸಲ್ಲೂ ಸಿಗುತ್ತೆ. ತುಂಬ ಜನ ಇಲ್ಲಿಗೆ ಪರ್ಚೇಸ್ ಮಾಡೋಕ್ಕೆ ಅಂತ ತುಂಬ ಜನ ವಿಸಿಟ್ ಮಾಡ್ತಾರೆ. ಈ ಕಲಿತಿರೋದ ನೀನು ಬರುತ್ತೆ ಮರೆ ಅನ್ನೋದು ಮಾತ್ರ ಅನ್ಸುತ್ತೆ ನಿಂಗೆ ಬರೋದು. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಅಲ್ಲಿ ನಾಸರಿಗೆ ಅಂತ. ಅಲ್ಲೂ ಸ್ವಲ್ಪ ನೋಡೋಣ ಅಂತ, ಸ್ವಲ್ಪ ಥಿಂಗ್ಸ್ ಎಲ್ಲ ಕಡಿಮೆಗೆ ಸಿಗುತ್ತೆ ಅಂತ ಹೇಳಿದ್ರು. ಸೊ ಒಳಗೆಲ್ಲ ಎಂಟ್ರಿ ಆದಂಗೆ ಆಗ್ತಿದ್ದಂಗೆ ನೋಡಿ ಯಾವ ಥರ ಇದೆ ಅಂತ. ತುಂಬ ಅಂದರೆ ತುಂಬ ವೆರೈಟೀಸ್ ಮನೆ ಐಟಮ್ಸ್ಗಳು, ಮತ್ತು ಹಾಗೆ ಕಿಡ್ಸ್ಗಳದ್ದು ತುಂಬ ಅಂದರೆ ತುಂಬಾ ವೆರೈಟಿ ಐಟಮ್ಸ್ ಇಟ್ಟಿದ್ರು ಇಲ್ಲಿ. ತುಂಬ ಕಲೆಕ್ಷನ್ ಇದೆ ಇಲ್ಲಿ ಅಂತೂ. ಸೊ ಫೈನಲಿ ಪರ್ಚೇಸ್ ಎಲ್ಲ ಮುಗೀತು. ನಾವು ಹೊರಟಿದ್ದೆ ನಮ್ಮ ರೂಮ್ ಕಡೆ. ಹಾಗೆ ಒಂದು ಕಮಾಚಿ ಎಲ್ಲ ತೊಗೊಂಡು ಇವತ್ತಿನ ಬ್ಲಾಗ್ ಮುಗಿಸ್ತೀನಿ. ಟೇಕ್ ಕೇರ್, ಬಾಯ್.